ನಮಸ್ತೆ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತು ಫಿಸಿಕ್ಸ್ NCERT ಫಸ್ಟ್ ಚಾಪ್ಟರ್ನ 8th ಪ್ರಾಬ್ಲಮ್ ಎಕ್ಸಸೈಸ್ ಪ್ರಾಬ್ಲಮ್ನ ಮಾಡ್ತಾ ಇದ್ದೀನಿ 1.8. ಸೊ ನೋಡೋಣ. 2 ಪಾಯಿಂಟ್ ಚಾರ್ಜಸ್ QA is equal to 3 microcoulomb and QB is equal to -3 microcoulomb are located 20 cm apart in vacuum. What is the electric field at the midpoint O of the line AB joining two charges? And second question, if a negative test charge of magnitude 1.5 into 10 power minus 9 coulomb is placed at this point, what is the force experienced by the test charge? Solution A. What is the electric field at the midpoint O of the line AB joining two charges? So ಇಲ್ಲಿ ಕ್ವಶನ್ ಅಲ್ಲಿ AB ಅನ್ನೋ ಒಂದು ಲೈನ್ ಇದೆ, ಅದರ ಮೇಲೆ ಮಿಡ್ ಪಾಯಿಂಟ್ ನಮಗೆ O ಕೊಟ್ಟಿದ್ದಾರೆ, ಅದರ ಡಿಸ್ಟೆನ್ಸ್ ನಮಗೆ ಇಲ್ಲಿ 20 ಸೆಂಟಿಮೀಟರ್. ಇದ್ರ ಮೇಲೆ QA ಮೇಲೆ ಚಾರ್ಜ್ ನಮಗೆ 3 ಮೈಕ್ರೋಕೂಲೂಮ್, QB ಅಲ್ಲಿ ನಮಗೆ ಚಾರ್ಜು -3 ಮೈಕ್ರೋಕೂಲೂಮ್ ಇದೆ. ಸೊ ಅಟ್ ದಿಸ್ ಪಾಯಿಂಟ್ ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ವೇರ್ ಎವರ್ ಐ ವಾಂಟ್ ಟು ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್, ದೇರ್ ಹ್ಯಾವ್ ಟು ಅಸ್ಯೂಮ್ ಎ ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್. 1 ಕೂಲಂಬ್ ಆಫ್ ಚಾರ್ಜ್ನ ಅಲ್ಲಿ ಅಸ್ಯೂಮ್ ಮಾಡ್ತಾ ಇದ್ದೀನಿ. ಸೊ ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಡ್ಯೂ ಟು ದಿಸ್ ಪಾಯಿಂಟ್ ಎ ವಿಲ್ ಬಿ ಈವನ್ ಅಂದ್ಕೊಂಡ್ರೆ, ಸೊ ಇಟ್ ವಿಲ್ ಬಿ ಆ್ಯಕ್ಟಿಂಗ್ ಅಲಾಂಗ್ ದಿಸ್ ಡೈರೆಕ್ಷನ್ ಬಿಕಾಸ್ ಇಟ್ ಈಸ್ ಪಾಸಿಟಿವ್ ಚಾರ್ಜ್. And due to this negative charge, the electric field will be acting along at this point along this direction. So that is E2 ಅನ್ಕೊತೀನಿ. E1 ಮತ್ತು E2 ಎರಡು ಒಂದೇ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಾ ಇರೋದ್ರಿಂದ ಈ ನೆಟ್ ನಮಗೆ ಬೇಕು ಅಂದರೆ ನಾವೇನು ಮಾಡಬೇಕು, E1 ಪ್ಲಸ್ E2ನ ಆ್ಯಡ್ ಮಾಡಬೇಕು. ಮ್ಯಾಗ್ನಿಟ್ಯೂಡ್ ಆಫ್ E1 ಮತ್ತು E2 ನೋಡೋದಾದರೆ ಇಲ್ಲಿ ನೋಡಿ. ಸೊ ಟೆಸ್ಟ್ ಚಾರ್ಜು ನಮಗೆ 1 ಕೂಲಂಬ್ ಇರುತ್ತೆ ಎನಿವೆ. ಸೊ ಹಿಯರ್ ಚಾರ್ಜಸ್ ಆರ್ ಸೇಮ್. ಸೊ E is equal to 1/4πε Q/r². 1/4πε K ಅಂತ ಬರಿತಾ ಇದ್ದೀನಿ, Q/r², QA/r². ಓಕೆ, E2 is QB/r², ಬಟ್ QA is equal to QB. QA is equal to QB ಆಗಿರೋದ್ರಿಂದ E1 will be equal to E2. ಸೊ ನಾವಿಲ್ಲಿ ಏನಂತ ಬರಿಬೋದು, ಈ ನೆಟ್ನ 2E1 ಅಂತ ಬರಿಬೋದು ಅಥವಾ 2E2 ಅಂತ ನಾವಿಲ್ಲಿ ಬರಿಬೋದು. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇ ನೆಟ್ ಈಸ್ ಈಕ್ವಲ್ ಟು 2 times ಕೆ ಈಸ್ 9 into 10⁻9. ಸೊ ಇದರ 1 ತೊಗೊಂಡ್ರೆ ಸಾಕು, E1 ಅಥವಾ EB. ಸೊ 9 into 10⁻9 ಇಂಟು QA ಈಸ್ 3 ಮೈಕ್ರೋಕೂಲೂಮ್. ಸೊ 3 into 10⁻6 ಹೋಲ್ ಡಿವೈಡೆಡ್ ಬೈ R² ನಮಗೆ ಇಲ್ಲಿ ಡಿಸ್ಟೆನ್ಸ್ ನಮಗೆ 10 ಸೆಂಟಿಮೀಟರ್ ಇರುತ್ತೆ, ಯಾಕಂದರೆ ದಿಸ್ ಇಸ್ ಅ ಮಿಡ್ ಪಾಯಿಂಟ್. ಸೊ ಟೋಟಲ್ ಡಿಸ್ಟೆನ್ಸ್ ಇಸ್ 20 ಸೆಂಟಿಮೀಟರ್, ದಿಸ್ ಇಸ್ 10 ಸೆಂಟಿಮೀಟರ್. ಸೊ 10 ಸೆಂಟಿಮೀಟರ್ನ ನಾನು ಮೀಟ್ರಿಗೆ ಕನ್ವರ್ಟ್ ಮಾಡಿ 10 into 10⁻2 ಇಂಟು 10 into 10⁻2 ಅಂತ ಬರಿತಾ ಇದ್ದೀನಿ. 10⁻2 ನಮಗೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ ಇ ನೆಟ್ ಈಸ್ ಈಕ್ವಲ್ ಟು 9 into 2 18 into 3 ಈಸ್ 54 ಇಂಟು 10⁻2 ಇಲ್ಲಿ ಕೆಳಗಡೆ ಡಿನಾಮಿನೇಟರ್ ಉಳಿದಿದೆ, ಅದನ್ನು ನಾನು ಮೇಲೆ ತೊಗೊಂಡ್ರೆ 10⁻+2 10⁻+9 10⁻11 ಆಗುತ್ತೆ. 10⁻11 - 6 10⁻5 ಆಗುತ್ತೆ ನ್ಯೂಟನ್ ಪರ್ ಕೂಲೂಮ್. ಸೊ ಇದು ನಮಗೆ ಆನ್ಸರ್. ಇಟ್ ಈಸ್ ಅಲಾಂಗ್ OB ಅಂತ ಬರಿಬೋದು, ಯಾಕಂದರೆ E1 E2 ಎರಡು ಇದೇ ಡೈರೆಕ್ಷನ್ ಆಗ್ತಿರೋದ್ರಿಂದ ಇ ನೆಟ್ ಈಸ್ ಆಲ್ಸೋ ಆ್ಯಕ್ಟಿಂಗ್ ಇನ್ ದ ಡೈರೆಕ್ಷನ್. If a negative test charge of magnitude 1.5 into 10⁻9 coulomb is placed at this point, what is the force experienced by the test charge? ಸೊ ಇಲ್ಲಿ AB ಅನ್ನೋ 2 ಪಾಯಿಂಟ್ಸ್ ಇದೆ, ನಾನು ಜಸ್ಟ್ ಅದನ್ನೇ ಮತ್ತೆ ಬರ್ಕೊತಾ ಇದ್ದೀನಿ. 3 ಮೈಕ್ರೋಕೂಲೂಮ್, ಇಲ್ಲಿ -3 ಮೈಕ್ರೋಕೂಲೂಮ್. ದಟ್ ಈಸ್ ಪಾಯಿಂಟ್ O ಮಿಡ್ ಪಾಯಿಂಟ್. ಇಲ್ಲಿ ಡಿಸ್ಟೆನ್ಸ್ ನಮಗೆ 10 ಸೆಂಟಿಮೀಟರ್, ಇಲ್ಲೂ ಕೂಡ ನಮಗೆ 10 ಸೆಂಟಿಮೀಟರ್, ಬಿಕಾಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್ ಆರ್ ಆ್ಯಕ್ಚುಲಿ 20 ಸೆಂಟಿಮೀಟರ್. ಸೊ ಇದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಅಟ್ ದಿಸ್ ಪಾಯಿಂಟ್ ವಾಟ್ ದೇ ಆರ್ ಡೂಯಿಂಗ್, ದೇ ಆರ್ ಕೀಪಿಂಗ್ ನೆಗೆಟಿವ್ ಟೆಸ್ಟ್ ಚಾರ್ಜ್ ಆಫ್ 1.5 into 10⁻9 ಕೂಲೂಮ್. ಸೊ ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ನೀವು ಡೈರೆಕ್ಟಾಗಿ ವ್ಯಾಲ್ಯೂ ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೀವು ಮಿಸ್ಟೇಕ್ ಮಾಡ್ತೀರಾ. ಇಲ್ಲಿ ಕ್ವಶನ್ಸ್ನ ನಾವು ಕರೆಕ್ಟಾಗಿ ಓದ್ಕೋಬೇಕು. ಇಫ್ ಎ ನೆಗೆಟಿವ್ ಟೆಸ್ಟ್ ಚಾರ್ಜ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಪಾಸಿಟಿವ್ ಕೊಟ್ಟಿದ್ರು ನಾವಿಲ್ಲಿ ಏನು ಬರ್ಕೋಬೇಕು, ನೆಗೆಟಿವ್ ಟೆಸ್ಟ್ ಚಾರ್ಜ್ ಅಂತ ಅವರು ವರ್ಡ್ಸಲ್ಲಿ ಕೊಟ್ಟಿರೋದ್ರಿಂದ -1.5 into 10⁻9 ಅನ್ನೋದು ನಮ್ಮ ಚಾರ್ಜ್ ಇಲ್ಲಿ. ಸೊ ಇಲ್ಲಿ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್
ಬೈ ದಿಸ್ ಚಾರ್ಜ್ ಡ್ಯೂ ಟು ದೀಸ್ ಟು ಚಾರ್ಜಸ್ನ ನಾವಿಲ್ಲಿ ಕಂಡುಹಿಡಬೇಕು. ಸೊ ಇಫ್ ಐ ಟಾಕ್ ಅಬೌಟ್ ಪಾಯಿಂಟ್ ಎ, ಚಾರ್ಜ್ ಅಟ್ ಪಾಯಿಂಟ್ ಎ ಏನಾಗುತ್ತೆ, ಇಲ್ಲಿ 3 ಮತ್ತು 1.5 ಇದೆರಡು ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ದಿಸ್ ಚಾರ್ಜ್ ವಿಲ್ ಗೆಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿಸ್. ಸೊ F1 ವಿಲ್ ಬಿ ಆ್ಯಕ್ಟಿಂಗ್ ಇನ್ left direction. Similarly, if you talk about, think about this minus and minus. So this charge will actually repel this charge. Okay. So ಇಲ್ಲಿ ಈ ಚಾರ್ಜಿಂದ ನಮಗೆ ಫೋರ್ಸ್ ಮತ್ತೆ ಈ ಕಡೆಗೆ ಆ್ಯಕ್ಟ್ ಆಗುತ್ತೆ, ದಟ್ ಈಸ್ F2. ಸೊ ಇಲ್ಲಿ ನೆಟ್ ಫೋರ್ಸ್ ಬೇಕು ನಮಗೆ ಅಂದರೆ ನಾವೇನು ಮಾಡಬೇಕು, F1 ಮತ್ತು F2ನ ಆ್ಯಡ್ ಮಾಡಬೇಕು. ಸೊ F1 ಪ್ಲಸ್ F2 ಯಾಕಂದರೆ ಆ್ಯಡ್ ಮಾಡಬೇಕು, ಯಾಕಂದರೆ ಬೋತ್ ಆರ್ ಆ್ಯಕ್ಟಿಂಗ್ ಇನ್ ಸೇಮ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಾ ಇರೋದ್ರಿಂದ ನಾವು ಇದನ್ನು ಆ್ಯಡ್ ಮಾಡಬೇಕು. ಇಲ್ಲಿ F1 ಮತ್ತು F2 ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ ಅಂತ ನೋಡೋದಾದರೆ, ಎಫ್ ಬಂದು ನಮಗೆ 1/4πε0 Q1 Q2/R² ಅನ್ನೋದು ನಮ್ಮ ಫಾರ್ಮುಲಾ. ಇಲ್ಲಿ QA QB ಅಂತ ಬರ್ಕೊತೀನಿ, ಸಾರಿ Q1 Q2, ಆ್ಯಕ್ಚುಲಿ ಈ ಟು ಚಾರ್ಜಸ್, ನಾಟ್ ದಿಸ್ ಟು. ಸೊ Q1 Q2. ಸೊ ಇಲ್ಲಿ Q1 Q2 ನೀವು ಅಬ್ಸರ್ವ್ ಮಾಡಿದರೆ 3 ಮತ್ತು 1.5, ಇಲ್ಲೂ ಕೂಡ 3 ಮತ್ತು 1.5. ನೀವು ಇಲ್ಲಿ ಮೈನಸ್ ಸೈನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವಿಲ್ಲಿ ಬರೀ ಮ್ಯಾಗ್ನಿಟ್ಯೂಡ್ನ ಕಂಡು ಹಿಡಿತಾ ಇದ್ದೀವಿ ಮತ್ತು ಡೈರೆಕ್ಷನ್ಸ್ ಆಲ್ರೆಡಿ ಟೇಕನ್ ಕೇರ್. ಎಫ್ ನೆಟ್ ತೊಗೊಂಡಾಗಲೇ ನಾವಿಲ್ಲಿ ಡೈರೆಕ್ಷನ್ ಟೇಕನ್ ಕೇರ್ ಆಗಿದೆ. ಸೊ F1 ಮತ್ತು F2 ವ್ಯಾಲ್ಯೂ ನಮಗೆ ಇಲ್ಲಿ ಸೇಮ್ ಬರುತ್ತೆ, ಯಾಕಂದರೆ 1/4πε0 ನಮಗೆ ಕಾನ್ಸ್ಟೆಂಟ್. Q1 Q2 3 ಮತ್ತು 1.5 × 10⁻⁹, ಇಲ್ಲೂ ಕೂಡ 3 ಮತ್ತು 1.5 × 10⁻⁹. ಸೊ ನಮಗಿಲ್ಲಿ F1 ಮತ್ತು F2 ಸೇಮ್ ವ್ಯಾಲ್ಯೂಸ್ ಬರುತ್ತೆ. ಸೊ F1 ವಿಲ್ ಬಿ ಈಕ್ವಲ್ ಟು F2. ಸೊ ನಾವಿನ್ನು ಎಫ್ ನೆಟ್ನ ಏನಂತ ಬರಿಬೋದು, 2F1 ಅಂತ ಬರಿಬೋದು, ಅಥವಾ ಇದನ್ನು 2F2 ಅಂತ ಬರಿಬೋದು. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಫ್ ನೆಟ್ ಈಸ್ ಈಕ್ವಲ್ ಟು 2 times F1. F1 ಅಂದರೆ ನಮಗಿಲ್ಲಿ 1/4πε0 Q1 Q2/R². ಸೊ 1/4πε0 ವ್ಯಾಲ್ಯೂ ನಮಗೆ 9 × 10⁻9 Q1 Q2. ಸೊ Q1 Q2 3 ಮೈಕ್ರೋಕೂಲಮ್ ಆ್ಯಂಡ್ ಮೈನಸ್ 1.5 × 10⁻⁹. ಮೈನಸ್ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ, 3 ಮೈಕ್ರೋ ಮತ್ತು 1.5 × 10⁻9. ಸೊ 3 × 10⁻⁶ ಇಂಟು 1.5 × 10⁻⁹ ಹೋಲ್ ಡಿವೈಡೆಡ್ ಬೈ R² ನಮಗೆ 10 ಸೆಂಟಿಮೀಟರ್ ಇದೆ. ಸೊ ಮೀಟರ್ಗೆ ಕನ್ವರ್ಟ್ ಮಾಡ್ತೀನಿ. ಓಕೆ, ಸೊ ಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ 10 × 10⁻⁻2 ಇಂಟು 10 × 10⁻⁻2. ಸೊ 10 10⁻⁻2 ನಮಗಿಲ್ಲಿ ಕ್ಯಾನ್ಸಲ್ ಆಗುತ್ತೆ. ಈ 10⁻⁻2 ನಮಗೆ ಮೇಲೆ ಹೋಗುತ್ತೆ. ಸೊ ಎಫ್ ನೆಟ್ ಈಸ್ ಈಕ್ವಲ್ ಟು 2 × 9 18 3 54 ಇಂಟು 1.5 ನಾನೇನು ಬರೀತೀನಿ ಇಲ್ಲಿ ಸ್ಮಾಲ್ ಅರೇಂಜ್ಮೆಂಟು ಜಸ್ಟ್ ಫಾರ್ ಅವರ್ ಕನ್ವೀನಿಯನ್ಸ್ 15 × 10⁻⁻1 ಅಂತ ಬರ್ಕೊತೀನಿ. ಸೊ ಇಲ್ಲಿ ನಮಗೆ 10⁻+9 10⁻−9 ನಮಗಿಲ್ಲಿ ಕ್ಯಾನ್ಸಲ್ ಆಗುತ್ತೆ. ಈ 10⁻−2 ಮೇಲೆ ಬಂದರೆ ನಮಗೆ +2 ಆಗುತ್ತೆ. ಇಲ್ಲಿ -6 ಇದೆ, -6 +2 ನಮಗಿಲ್ಲಿ 10⁻−4 ಆಗುತ್ತೆ. ಸೊ 10⁻−1 10⁻−5. ಸೊ ಇಲ್ಲಿ 15 4s are 60. ಸೊ 6 ಕ್ಯಾರಿ 15 5s are 75 + 6 81. ಸೊ 810 ಇಂಟು 10⁻−5 ನ್ಯೂಟನ್ ಅನ್ನೋದು ನಮ್ಮ ಆನ್ಸರು. ಸೊ ನಾವಿಲ್ಲಿ 8.1 × 10⁻−3 ಅಂತ ಬರೀಬೋದು. ಮತ್ತು ಇಲ್ಲಿ ಡೈರೆಕ್ಷನ್ ನಾವು ಮಾತಾಡೋದಾದರೆ ಇಟ್ ಈಸ್ ಅಲಾಂಗ್ OA. ಸೊ ಇಟ್ ಈಸ್ ಅಲಾಂಗ್ OA ಅಂತ ಬರೀಬೋದು. ಸೊ ಇದು ನಮ್ಮ ಆನ್ಸರ್. ಥ್ಯಾಂಕ್ ಯು.